ಸೊ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಅನ್ಪ್ಲಾನಡ್ ಕನ್ನಡಿಗ. ಇವತ್ತೇನಪ್ಪ ಸ್ಪೆಷಲ್ ವಿಡಿಯೋ ಅಂದರೆ ನೈಟ್ ರೈಡಲ್ಲಿ. ಸೊ ಇವತ್ತು ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಲೊಕೇಶನ್ನು ಚಿಂಚೋಳಿ ಹತ್ರ. ಇವತ್ತು ಕ್ಯಾಂಪಿಂಗಿಗೆ ಯಾರ್ಯಾರು ಹೋಗ್ತಾ ಇರೋದು ಅಂದರೆ ನಾನು ಸೆಡಮಿಂದ ನಾನು ಮತ್ತು ಸುಂದರಣ್ಣ ಹೋಗ್ತಾ ಇರೋದು, STR ವ್ಲಾಗ್ಸ್ ಅವರು. ಸೊ ಹುಮ್ನಾಬಾದಿಂದ ಮತ್ತು ಗುಲ್ಬರ್ಗದಿಂದ 2 ಮೆಂಬರ್ಸ್ ಬರ್ತಾ ಇದ್ದಾರೆ. ಟೋಟಲ್ ಆಗಿ 4 ಮೆಂಬರ್ಸ್ ಇವತ್ತು ಕ್ಯಾಂಪಿಂಗ್ ಮಾಡ್ತಾ ಇರೋದು. ಸೊ ಎಕ್ಸಾಕ್ಟ್ ಲೊಕೇಶನ್ ಅಂತ ಬಂದರೆ ನಿಮಗೆ ಎಂಡಲ್ಲಿ ತೋರಿಸ್ತೀನಿ. ಚಿಂಚೋಳಿಯಿಂದ ಸುಮಾರು 10-15 ಕಿಲೋಮೀಟರ್ ದೂರ ಇದೆ. ಸೊ ಸ್ಪಾಟು ರೀಸೆಂಟ್ ಆಗಿ ಒಂದು ಲಾಸ್ಟ್ ಕ್ಯಾಂಪಿಂಗ್ ಮಾಡಿದ್ದೆ. ಎಲ್ಲಿ ಅಂದರೆ ಚೆನ್ನೂರು ಮುಲ್ಲಮಾರಿ ರಿಸರ್ವೈರ್ ಅಲ್ಲಿ. ಸೊ ಇನ್ ಬಿಟ್ವೀನ್ ಆ ಕಡೆ ಈ ಕಡೆ ರಿವರ್ ಇತ್ತು. ಸೊ ಇನ್ ಬಿಟ್ವೀನ್ ಒಂದು ರೋಡ್ ಹೋಗುತ್ತೆ. ಸೊ ಅಲ್ಲಿ ಮಾಡಿದ್ವಿ. ಕ್ರೇಜಿ ಅಂದರೆ ಕ್ರೇಜಿ ಇರುತ್ತೆ ಗುರು. ಇವತ್ತು ಮಾತ್ರ ಹೇಳ್ತೀನಲ್ಲ ವಿಡಿಯೋ. ಸೊ ಸಖತ್ ಕ್ರೇಜಿ ಇರುತ್ತೆ. ನೀವಂದ್ರೂ ಸಖತ್ ಎಂಜಾಯ್ ಮಾಡ್ತೀರಾ. ಸೊ ಅದ್ರ ಜೊತೆಗೆ ನಾನು ಎಂಜಾಯ್ ಮಾಡ್ತೀನಿ. ಒಂದು ಒಳ್ಳೆ ಲೊಕೇಶನ್ನ, ಒಂದು ಒಳ್ಳೆ ಸ್ಪಾಟ್ನ ಹುಡುಕಿದ್ದೀವಿ. ಸೊ ಇವಾಗ ಎಲ್ಲ ಹೇಳ್ಬಿಟ್ರೆ ನಿಮಗೆ ಕ್ಯೂರಿಯಾಸಿಟಿ ಕಡಿಮೆ ಆಗಿಬಿಡುತ್ತೆ. ಸೊ ನಿಮಗೆ ಹೋಗ್ತಾ ಸೊ ಸ್ಪಾಟಿಗೆ ಹೋಗ್ಬಿಟ್ಟು ಹೆಂಗಿರುತ್ತೆ ಏನು ಅಂತ ಹೇಳಿ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನಾನೇನು ಅಂದ್ಕೊಂಡೆ ಅಂದರೆ ಸ್ಪಾಟಿಗೆ ಒಂದು 5 ಗಂಟೆ ಹಂಗೆ ರೀಚ್ ಆದರೆ ಅಲ್ಲೆಲ್ಲ ಸೊ ಕ್ಯಾಂಪ್ ಟೆಂಟ್ ಎಲ್ಲ ಹಾಕ್ಬಿಟ್ಟು ಸೆಟಪ್ ಮಾಡೋ ಅಷ್ಟೊತ್ತಿಗೆ 1 ಅವರ್ 1.5 ಅವರ್ ಟೈಮ್ ತೊಗೊಳುತ್ತೆ. ಸೊ ಸುತ್ತಮುತ್ತ ಅಲ್ಲೆಲ್ಲಾದರೂ ಒಂದಷ್ಟು ನೈಟ್ ಫೈರ್ ಕ್ಯಾಂಪಿಗೆ ಅಂತ ಹೇಳಿ ಒಂದಷ್ಟು ಕಟ್ಟಿಗೆ ಎಲ್ಲ ತೊಗೊಂಬಂದು ರೆಡಿ ಮಾಡೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗುತ್ತೆ. ಸೊ ಈವ್ನಿಂಗ್ ಆದಂಗೆಲ್ಲ ಒಂದು ಒಳ್ಳೆ ಅಲ್ಲೇ ನಿಯರು ಸ್ವಲ್ಪ ಮುಂದ್ಗಡೆ ಹೋದರೆ ಅಲ್ಲೊಂದು ಟವರ್ ಇದೆ, ವಾಚ್ ಟವರು ಮೇಲ್ಗಡೆ. ಸೊ ಒಂದು ಹಿಲ್ ಸ್ಟೇಷನ್ ಮೇಲೆ ಒಂದು ವಾಚ್ ಟವರ್ ಇದೆ. ಸೊ ಅಲ್ಲಿ ಹೋದರೆ ಒಂದು ಒಳ್ಳೆ ಈವ್ನಿಂಗ್ ಟೈಮಲ್ಲಿ ಒಂದು ಸಖತ್ ಕ್ರೇಜಿ ಸನ್ಸೆಟ್ ನೋಡ್ಬೋದು ಗುರು. ಆ ಥರ ಸ್ಪಾಟ್ ಅದು. ಸೊ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಸನ್ಸೆಟ್ಟು ಸನ್ರೈಸ್ ನೋಡೋಕೆ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಪಾಟು. ಕ್ಯಾಂಪಿಂಗ್ ಮಾಡೋಕ್ಕೂ ಒಂದು ಅಲ್ಟಿಮೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಪಕ್ಕಕ್ಕೊಂದು ದೇವಸ್ಥಾನ ಕೂಡ ಇದೆ. ಸೊ ಯಾವುದೇ ತೊಂದರೆ ಇಲ್ಲ ಆಲ್ಮೋಸ್ಟು. ಸೊ ಇವಾಗ ಟೈಮ್ ಬಂದು 7:50 ಆಗಿದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಬೈಕ್ ಡಿಸ್ಪ್ಲೇಲಿ. ಆ್ಯಕ್ಚುಲಿ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಸಮ್ ರೀಸನ್ಸಿಂದ, ಕೆಲವು ಕಾರಣಾಂತರಗಳಿಂದ, ವರ್ಕಿಂದ ಸೊ ಹೋಗೋಕ್ಕಾಗಲಿಲ್ಲ ಬೇಗ. ಸೊ ಅದ್ಭುತವಾಗಿರುತ್ತೆ ಕ್ಯಾಂಪಿಂಗ್ ಮಾತ್ರ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಕ್ರೇಜಿ ಕ್ಯಾಂಪಿಂಗ್ ಇದು ಮಾತ್ರ ಹೇಳ್ತೀನಿ. ಕ್ರೇಜಿ ಇರುತ್ತೆ ಕ್ಯಾಂಪಿಂಗ್ ಮಾತ್ರ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಓ ಗುರು, ಒಂದು ಭಯಂಕರ ಆಕ್ಸಿಡೆಂಟ್ ಆಗಿದೆ ಗುರು ಇಲ್ಲಿ. ಓ ನೈಟ್ ನೋಡ್ರಿ ಹೆಂಗಾಗಿದೆ ನೋಡ್ರಿ ಆಕ್ಸಿಡೆಂಟು. ಯಪ್ಪ, ಸೀದಾ ಗಾಲಿಗೆ ಬಿದ್ದಿದೆ ಗಾಡಿ. ಸೊ ಏನೋ ಫುಡ್ ತೊಗೊಂಡು ಹೋಗ್ತಿದ್ರು ಅನಿಸುತ್ತೆ. ಯಪ್ಪ, ಹೆವಿ ಅಂದರೆ ಹೆವಿ ಆಗಿದೆ ಗುರು ಆಕ್ಸಿಡೆಂಟ್ ಮಾತ್ರ. ಸೊ ಪರ್ಸನ್ಗೇನೋ ಆಗಿಲ್ಲ ಅಂತೆ, ಒಂದಷ್ಟು ಸಣ್ಣ ಪುಟ್ಟ ಇಂಜುರೀಸ್ ಆಗಿದ್ದಾವೆ. ಸೊ ಆದಷ್ಟು ನೈಟ್ ರೈಡ್ ಮಾಡುವಾಗ ಅಥವಾ ನೈಟು ದೊಡ್ಡ ವೆಹಿಕಲ್ನ ಓವರ್ಟೇಕ್ ಮಾಡುವಾಗ ಸೊ ಆದಷ್ಟು ಕೇರ್ಫುಲ್ಲಾಗಿ ಓವರ್ಟೇಕ್ ಮಾಡಿ. ಯಾಕೆಂದರೆ ಗಾಡಿಗಳು ದೊಡ್ಡದಾಗಿರುತ್ತೆ. ಸೊ ಬೇಗ ಗೊತ್ತಾಗಲ್ಲ ಗಾಡಿ ಎಷ್ಟು ಲಾಂಗ್ ಇದೆ, ಲಾರಿ ಎಷ್ಟು ಲಾಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ಬ್ಲೈಂಡ್ ಸ್ಪಾಟ್ ಇದ್ದರೆ ದಯವಿಟ್ಟು ಯಾರೇ ಆಗಲಿ ಓವರ್ಟೇಕ್ ಮಾಡಿ ಓಡ್ಸೋಕೆ ಹೋಗ್ಬೇಡ್ರಿ. ಗಾಡಿ ಫ್ರಂಟೆಲ್ಲ ಫುಲ್ ಚಿತ್ರಾನ್ನ ಆಗಿಬಿಟ್ಟಿದೆ ಅದು ಮಾತ್ರ. ಸೊ ಆದಷ್ಟು ಕೇರ್ಫುಲ್ಲಾಗಿ ಹೋಗ್ರಿ, ನಿಧಾನಕ್ಕೆ ಹೋಗ್ರಿ ನೈಟ್ ರೈಡ್ ಮಾಡುವಾಗ. ಎಲ್ಲಿ ಗುಂಡಿ ಇದೆ ಏನಿದೆ ಅಂತ ಗೊತ್ತಾಗಲ್ಲ. ಸೊ ಇವಾಗ ಒನ್ ವೇ ಹೋಗ್ತಾ ಇದೆ. ಸೊ ಇವಾಗ ಹೋಗ್ತಿದ್ದೀನಲ್ಲ, ಅಪೋಸಿಟ್ ಇಲ್ಲ ಯಾವ ಗಾಡಿ ಕಾಣಿಸ್ತಾ ಇಲ್ಲ. ಸೊ ರೋಡ್ ಕಾಣಿಸುತ್ತೆ ನಮ್ಮ ಹೆಡ್ಲೈಟ್ ಫೋಕಸ್ಸಿಗೆ. ಸೊ ಅಪೋಸಿಟ್ ಗಾಡಿ ಬಂದಾಗ ಸೊ ಅವರು ಆ ಗಾಡಿ ಹೆಡ್ಲೈಟ್ ಫೋಕಸ್ ಏನಿದೆ ನಮ್ಮ ಕಣ್ಣಿಗೆ ಬಿದ್ದಾಗ ಸೊ ಫ್ರಂಟಲ್ಲಿರೋ ರೋಡ್ ಕರೆಕ್ಟಾಗಿ ಕಾಣಿಸಲ್ಲ ನಮಗೆ. ಸೊ ಆವಾಗ ಸ್ವಲ್ಪ ಆದಷ್ಟು ಸ್ಲೋ ಆಗಿ ಹೋಗಿ. ಸೊ ಯಾರು ನೈಟ್ ಟೈಮಲ್ಲಿ ರ್ಯಾಶಾಗಿ ಓಡಿಸ್ಬೇಡ್ರಿ, ಓವರಾಗಿ ಓಡ್ಸೋಕೆ ಹೋಗ್ಬೇಡ್ರಿ. ಆಮೇಲೆ ಓವರ್ ನೈಟು ಗಾಡಿನ ಓಡ್ಸೋಕೆ ಹೋಗ್ಬೇಡ್ರಿ. ಖಾಲಿ ರೋಡ್ ಗುರು. ಇಲ್ಲಿ ನೋಡ್ರಿ, ಇಲ್ಲಿ ಬೆಂಕಿ ಹಚ್ಚೋರೆ. ಇಷ್ಟೊತ್ತಿನಾಗ ಯಾರು ಬೇಕೋ ಅವರು ಬೆಂಕಿ ಹಚ್ಚಿ ಹೋಗ್ಬಿಡೋದಿಲ್ಲಿ. ಇಲ್ಲೆಲ್ಲ ಇಲ್ಲಿರೋ ಮರಗಳು, ಆಮೇಲೆ ಸಣ್ಣ ಪಕ್ಷಿಗಳು ನೆಲದಲ್ಲಿ ಗೂಡು ಮಾಡಿಕೊಂಡು ಏನು ಮಾಡಿರ್ತವೆ, ಮೊಟ್ಟೆಗಳನ್ನ ಇಟ್ಟಿರ್ತವೆ. ಯಾರೋ ಕೆಲ್ಸಕ್ಕೆ ಬರ್ತಿರೋ ಅವ್ರು ಮಾಡೋ ಕೆಲಸಕ್ಕೆ ಪಾಪ ಅವು ಸಂತತಿನೇ ಹಾಳಾಗುತ್ತೆ ಗೊತ್ತಾ. ಅಲ್ಲಿರೋ ಪ್ರಾಣಿಗಳು, ಚಿಕ್ಕ ಪ್ರಾಣಿಗಳು ವಾಸವಾಗಿರ್ತವೆ ನೆಲದಲ್ಲಿ. ಆಮೇಲೆ ಈ ಪಕ್ಷಿಗಳು ಏನು ಮಾಡ್ತವೆ, ಚಿಕ್ಕ ಪಕ್ಷಿಗಳು, ಕೆಲವೊಂದಿಷ್ಟು ಪಕ್ಷಿಗಳು ಮಣ್ಣಲ್ಲಿ ಅಥವಾ ಕೆಳಗಡೆ ಅಥವಾ ಈ ಥರ ತಿಕ್ಕು ಹುಲ್ಲು ಬೆಳೆದಿರುತ್ತಲ್ವ, ಗ್ರಾಸ್ ಬೆಳೆದಿರೋ ಜಾಗದಲ್ಲಿ ಆ ಹುಲ್ಲೆಲ್ಲ ದುಂಡಗೆ ಮಾಡಿಬಿಟ್ಟು ಗೂಡುಗಳನ್ನ ಕಟ್ಕೊಂಡು ಮರಿಗಳು ಮೊಟ್ಟೆಗಳನ್ನು ಇಟ್ಟಿರ್ತವೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಅವು ಕಂಪ್ಲೀಟಾಗಿ ಮರಿಗಳ ಸಮೇತ ತಾಯಿನೂ ಸತ್ತೋಗ್ಬಿಡುತ್ತೆ. ಆ ಮೊಟ್ಟೆಗಳನ್ನು ಬಿಟ್ಟು ಹೋಗೋಕೆ ಆಗ್ದೇನೆ. ಅದನ್ನು ಅದ್ರ ಜೊತೆಗೆ ಎಷ್ಟೋ ಸರಿ ನೋಡಿದ್ದೀನಿ ನಾನು. ಈ ಥರ ಯಾರೋ ಮಾಡೋ ಕೆಲಸದಿಂದ
ಸೊ ನೋಡಿ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಹೇಳ್ತೀನಿ, ಯಾರು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಜೀವಿಗಳು ವಾಸವಾಗಿರ್ತವೆ, ಪಕ್ಷಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಅನಿಮಲ್ಸ್ ಆಗಿರ್ಬೋದು ವಾಸವಾಗಿರ್ತವೆ. ಸೊ ದಯವಿಟ್ಟು ಈ ಥರ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಬೆಂಕಿ ಹತ್ಬಿಟ್ಟು ಸೊ ಇನ್ನೊಂದು ಪ್ರಾಣಿಗಳಿಗಾಗಲಿ ಜೀವಿಗಳಿಗಾಗಲಿ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಎಷ್ಟೋ ಜೀವಿಗಳು ಗೂಡು ಕಟ್ಕೊಂಡು ಜೀವನ ಮಾಡ್ತಿರ್ತವೆ. ಸೊ ಹಾಗಾಗಿ ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರಾದರೂ ಬೆಂಕಿ ಇವನ್ ಹಚ್ತಾ ಇದ್ದಾರೆ ಅಂದ್ರೆ ಅವ್ರು ಬೆಂಕಿ ಹಚ್ಚದೇ ಇರೋ ಥರ ನೋಡ್ಕೊಳ್ಳಿ. ದಯವಿಟ್ಟು ಯಾರು ಹಚ್ಚಕ್ಕೆ ಹೋಗ್ಬೇಡ್ರಿ. ಇದರಿಂದ ಎಷ್ಟೊಂದು ಲಾಸ್ ಆಗುತ್ತೆ ಗೊತ್ತಾ. ಸೊ ನೇಚರು ನಮಗೆ ಕೊಟ್ಟಿದೆ ಅಂದರೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು, ಕಾಪಾಡ್ಕೋಬೇಕು. ಅದನ್ನು ಬಿಟ್ಟು ಈ ಥರ ಎಲ್ಲ ಹಾಳು ಮಾಡೋದೆಲ್ಲ ಅದು ಏನಾಗುತ್ತೆ ಗುರು, ಡ್ರೈ ಆಗಿದೆ ಅಲ್ವಾ ಗ್ರಾಸು. ಸೊ ಬೇಸಿಗೆ ಅಲ್ವಾ, ಡ್ರೈ ಆಗುತ್ತೆ ಆಟೋಮೆಟಿಕ್. ಗಾಳಿ ವೆದರಿಂಗ್ ಆಗ್ತಾ ಆಟೋಮೆಟಿಕ್ ಹೋಗುತ್ತೆ 1 ತಿಂಗಳ 2 ತಿಂಗಳಲ್ಲಿ. ಸೊ ಅದು ಏನು ಮಾಡುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಬೇರೆ ಲೆಕ್ಕ. ಸುಮ್ಮನೆ ಅದು ಬೆಳೆದಿದೆ ಅಂತ ಹೇಳಿಬಿಟ್ಟು ಬೆಂಕಿ ಹಚ್ಚೋದ್ರಿಂದ ಲಾಸೇ ಅಲ್ವಾ. ಸೊ ಆದಷ್ಟು ದಯವಿಟ್ಟು ನೇಚರ್ಗೆ ಹಾನಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ದೇವರು ನಮಗೊಂದು ಒಳ್ಳೆ ಅದ್ಭುತ ಜೀವನ ಕೊಟ್ಟಿದ್ದಾನೆ. ಸೊ ನೇಚರ್ನ ಕಾಪಾಡ್ಕೊಂಡು ಹೋಗೋದೇನು, ನಾವು ನೇಚರ್ನ ಮತ್ತೆ ಬೆಳೆಸೋಕ್ಕಂತೂ ಆಗ್ತಿಲ್ಲ. ಇರೋ ನೇಚರ್ ಆದರೂ ಕಾಪಾಡಿಕೊಂಡು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು, ಆ ಜಾಗಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದನ್ನು ಉಳಿಸ್ಕೊಂಡು ಹೋಗೋಣ. ದಯವಿಟ್ಟು ಯಾರು ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಮರಗಳನ್ನು ಬೆಳೆಸಿ, ಸಸಿಗಳನ್ನು ನೆಡ್ರಿ ಹೊಸದು. ಸೊ ನಾವಿವಾಗ ಮುಂಚೆ ಇರೋ ಥರ ದೊಡ್ಡ ದೊಡ್ಡ ಫಾರೆಸ್ಟ್ನೆಲ್ಲ ಬೆಳೆಸೋಕ್ಕಾಗಲ್ಲ. ಇರೋ ಫಾರೆಸ್ಟ್ನ ಕಾಪಾಡ್ಕೊಂಡು ಹೋಗೋಣ. ಸೊ ಸ್ನೇಹಿತರೆ, ನಾವಿವಾಗ ಎಕ್ಸಾಕ್ಟಾಗಿ ಸುಲೇಪೇಟಲ್ಲಿದ್ವಿ, ಇನ್ನೊಂದು ಸ್ವಲ್ಪ ದೂರ. ಸೊ ಈ ಥರ ಕಚ್ಚಾ ರೋಡ್ಗಳಿಗೆಲ್ಲ ಆಫ್ ರೋಡ್ ಗಾಡಿನೇ ಕರೆಕ್ಟ್ ಗುರು. ನಮ್ಮ ಗಾಡಿ ಕಂಟಿನ್ಯೂ ಅವಾಗಿಂದ ಗೇರ್ ಚೇಂಜ್ ಮಾಡಿ ಹೊಡಿತಿದ್ದೀನಿ. ಕ್ಲಚ್ ದಬಾಯಿಸಿ ಕ್ಲಚ್ ಹಿಡ್ಕೊಂಡು ಗೇರ್ ಚೇಂಜ್ ಮಾಡಿ ಕೈ ಕಾಲು ಎರಡು ಪೇನ್ ಆಗ್ತಾ ಇವೆ ಇವಾಗ. ಓ ನೀರು ಅಲ್ಲೇ ಮುಂದೆ ತಗೊಂಡ್ರೆ ಚೆನ್ನಾಗಂತ ನೋಡ. ಸಿಗ್ಬೋದಣ್ಣ ನನಗೆ ಅನ್ಸಿದ ಮಟ್ಟಿಗೆ. ಇಲ್ಲಾಂದ್ರೆ 2 ಲೀಟ್ರ್ನ ಒಂದು 4 ಎತ್ಕೊಂಡು ಹೋಗ್ಬಿಡ. ಹೌದಾ, ಅಲ್ಲೇ ನೋಡಂಬ ಅಣ್ಣ, ಚಿಂಚೋಳಿಯಲ್ಲಿ ಇರ್ತವೆ. ಸೊ ಹೋದ ಸರಿ ಇಲ್ಲಿ ಸುಲೇಪೇಟಲ್ಲಿ ಏನು ಮಾಡಿದ್ವಿ, ಒಂದು 10 ಲೀಟ್ರ್ ನೀರು ತೊಗೊಂಡಿದ್ವಿ ಲಾಸ್ಟ್ ಟೈಮ್ ಕ್ಯಾಂಪಿಂಗ್ ಮಾಡಿದಾಗ. ಸುಂದರಣ್ಣ ಅವರು ನನಗೆ ಅವ್ರದ್ದೊಂದು ಹೈಡ್ರೇಷನ್ ಅಂದರೆ ವಾಟರ್ ಬ್ಯಾಗ್ ಕೊಟ್ಟಿದ್ರು ಇಟ್ಕೊ ಅಂತ. ನಾನು ಇಲ್ಲಿ ಫ್ರಂಟ್ ಇಟ್ಕೊಂಡು ರೈಡ್ ಮಾಡ್ತಾಯಿದ್ದೆ. ಏನಾಯಿತು ಅಂದರೆ ಡಬ್ಬ ನನ್ನ ಮಗಂದು ಡೆಸ್ಟಿನೇಷನ್ನ ರೀಚ್ ಆಗಿಬಿಟ್ಟು ಅಲ್ಲಿ ಏನು ಮಾಡಿದ್ದೀವಿ, ಸ್ವಲ್ಪ ಅಪ್ಪಿದೆ, ಹತ್ಸಕ್ಕೆ ಹೋದೆ. ಹತ್ಸಕ್ಕೆ ಹೋಗಿ ಏನಾಯಿತು ಅಂದರೆ ದಬ್ಬನಂಗೆ ಬಿದ್ದುಬಿಡ್ತು ಸಡನ್ನಾಗಿ. ಸಲಿ ಪಕ್ಕ ಬೀಳಲ್ಲ ಬಾಣ, ಗ್ಯಾರಂಟಿ ಅದ. ಅಲ್ಲೆಲ್ಲ ಇಲ್ಲಣ್ಣ, ಇದಕ್ಕೆ ಹಾಕ್ರಿ, ಇದಕ್ಕೆ ಹಾಕ್ತೀರ ನೋಡ್ರಿ. ಹೆಂಗೆಂಗೋ ಕಟ್ಲಿಕ್ಕೆ ಎತ್ತೀರಿ ನೀವೀಗ. ಸೊ ಗಾಯ್ಸ್, ಲಾಸ್ಟ್ ಟೈಮು ಒಂದು ವಾಟರ್ ಬ್ಯಾಗ್ ಫ್ರಂಟ್ ಇಟ್ಕೊಂಡು ಗುಡ್ಡ ಹತ್ಸಕ್ಕೆ ಹೋಗಿ ಹೊಡೆದಿದ್ದೆ. ಸೊ ಇದು ಸರಿ ಒಂದು ದೊಡ್ಡ ಕ್ಯಾನ್ ತೊಗೊಂಡ್ಬಿಟ್ಟಿದ್ವಿ. ಬಿದ್ರೂ ಏನು ಹೊಡೆಯಲ್ಲ ಈಸಿಯಾಗಿ. ಸೊ ಅದಕ್ಕೆ ಒಂದು ಬಂಗಿ ತೊಗೊಂಡು ಫುಲ್ ಟೈಟಾಗಿ ಕಟ್ಕೊಂಡಿದ್ದೀವಿ. ಸೊ ಇವಾಗ ಹೋಗೋಣ, ಬರ್ರಿ ಹೋಗೋಣ ಅಣ್ಣ, ಹೋಗಂಬ್ರಿ. ಹಾಂ ರೀ, ಹಾಕೋರಿ. ಸೊ ಇವಾಗೆಲ್ಲ ಗೇರ್ಸ್ನ ಹಾಕ್ಕೊಂಡಿದ್ದೀವಿ, ಬನ್ನಿ ಹೋಗುವ. ಯಪ್ಪ, ಹಿಂಗಿದ್ರೆ ಹಿಂಗೆ ಹತ್ತೋದು ಕಷ್ಟ, ಇಳಿಯೋದು ಕಷ್ಟ. ಅಮ್ಮ ಓಕೆ. ಇನ್ನೊಂದು ಏನಾಗುತ್ತೆ ಅಂದರೆ ಹಿಂದ್ಗಡೆ ಇಟ್ಕೊಂಡಿರೋದಕ್ಕೆ ಕಟ್ಟಿರೋದು, ಆಮೇಲೆ ಬ್ಯಾಗ್ನ ಸಪೋರ್ಟಿವ್ ಆಗಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಒಂದು ಬ್ಯಾಗ್ ಇದೆ. ಸೊ ನಾನು ಬ್ಯಾಕಿಂದ ಸಪೋರ್ಟ್ ಕೊಡ್ತಾಯಿದ್ದೀನಿ. ಇಲ್ಲಿಂದ ಇನ್ನೊಂದು ಹಾರ್ಡ್ಲಿ ಅಂದರೆ ಒಂದು 15 ಕಿಲೋಮೀಟ್ರ್ ಅನ್ಕೊತೀನಿ. ಸೇಫಾಗಿ ಹೋದರೆ ಸಾಕು ಗುರು. ವಾಟರ್ ಕ್ಯಾನು ಎಂಥ ಬ್ಯಾಡ್ ಲಕ್ ಇತ್ತು ಅಂದರೆ ನಮ್ಮದು ಲಾಸ್ಟ್ ಟೈಮು ಅಪ್ ಟು ಸ್ಪಾಟ್ವರೆಗೂ ತೊಗೊಂಡೋಗಿದ್ದೀನಿ. ಸ್ಪಾಟಲ್ಲೇ ಬಿದ್ದುಬಿಡ್ಬೇಕು. ಆ ಕೆಟ್ಟ ಮಾನಸಿಕ ಅಂದರೆ ಹೆವಿ ಮಾನಸಿಕ ಆಗಿಬಿಡ್ತು ನಂಗಂತೂ. ಸೊ ಇದು ಸರಿ ಆ ಥರ ಏನೂ ಆಗದೆ ಇದ್ದರೆ ಸಾಕಪ್ಪ ದೇವ್ರೆ. ಬ್ಯಾಗ್ ಸಪೋರ್ಟ್ ಕೊಟ್ಟಿದ್ದೀನಿ, ಹಾಗೆ ಬ್ಯಾಕ್ ಸೈಡ್ ಒಂದು ಬ್ಯಾಗ್ ಫಿಕ್ಸ್ ಮಾಡಿದ್ದೀನಿ. ಸೊ ಆರಾಮ್ಸೆ ಹೋಗುವ, ಏನು ತೊಂದರೆ ಇಲ್ಲ. ಎ ಸಿಲಿ ಹೋದಂಗೆ ಆಗುತ್ತಲ್ಲ ಗುರು. ಈ ರೈಡಿಂಗ್ ಜಾಕೆಟ್ ಹಾಕೊಂಡು ಫುಲ್ ಬೇವ್ತ್ಬಿಟ್ಟಿದ್ದೀನಿ ಇವಾಗ. ಗಾಡೀಲಿ ಹೋಗ್ತಾ ಇದ್ದಾಗೆ ಗಾಳಿ ಬಡಿಯುತ್ತಲ್ಲ, ಒಂಥರ ಚಿಲ್ಡ್ ಫೀಲ್ ಆಗುತ್ತೆ. ಒಂಥರ ಕೂಲ್ ಫೀಲ್ ಆಗುತ್ತೆ ಗುರು. ಏನೋ ಒಂಥರ ಮಜಾ ಇದು. ರೈಡಿಂಗ್ ಜಾಕೆಟ್ ಫುಲ್ ಪ್ಯಾಕಪ್ ಆದಾಗ ಫುಲ್ ಶೆಕೆ ಆಗ್ತಿರುತ್ತೆ. ಒಂದು 5 ನಿಮಿಷ ನಿಲ್ಲಿಸಿ ಆಮೇಲೆ ಹೋಗ್ತಾ ಇದ್ರೆ ಬೈಕಲ್ಲಿ ಅಪೋಸಿಟ್ ವಿಂಡ್ ಬ್ಲಾಸ್ಟಿಗೆ
ತಂಡ ಕೂಲ್. ಸೊ ಸ್ನೇಹಿತರೆ, ಸ್ಪಾಟಿಗೆ ಬಂದಿದ್ದೀವಿ. ಸೊ ಚಿಂಚೋಳಿಯಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಟೋಲ್ ಸಿಗುತ್ತೆ. ಟೋಲಿಂದ ಸೀದಾ ಮುಂದೆ ಬಂದರೆ ಯಾವುದೂ ಒಂದು ರೈಟ್ ಸೈಡಿಗೆ ಕರ್ವಿಂಗಲ್ಲಿ ಇನ್ನೇನು ಅಪ್ಪು ಮುಂದೆ ಹೋಗುತ್ತೆ ಅನ್ನೋ ಅಷ್ಟೊತ್ತಿಗೆ ಕರ್ವಿಂಗಲ್ಲಿ ರೈಟ್ ಸೈಡಿಗೆ ಒಂದು ದಾರಿ ಹೋಗುತ್ತೆ. ಸೊ ಇದು ಮೇನ್ ರೋಡು. ಸೊ ಇಲ್ಲಿಂದ ಲೆಫ್ಟ್ ಸೀದಾ ಹೋಗುತ್ತೆ. ಇಲ್ಲೇ ಇರೋದು ಕೆರೆ ಫುಲ್ ಚಳಿ. ಆರಾಮ್ ಸರ್. ಸ್ನೇಹಿತರೆ, ನಾವಿವಾಗ ಕ್ಯಾಂಪಿಂಗ್ ಸ್ಪಾಟ್ ಹತ್ರ ನಿಯರ್ ಬಂದಿದ್ದೀವಿ. ಎಲ್ಲಿ ಅಂತ ಬೆಳಗ್ಗೆ ನಿಮಗೆ ಪ್ಲೇಸ್ ಗೊತ್ತಾಗ್ತದೆ. ಸೊ ಎಕ್ಸಾಕ್ಟ್ ಲೊಕೇಶನ್ನು ವಿತ್ ಒಂದು ಒಳ್ಳೆ ಮಾರ್ನಿಂಗ್ ಸನ್ರೈಸ್ ಸಮೇತ ನಿಮಗೆ ತೋರಿಸ್ತೀನಿ. ಸಖತ್ ಅಂದರೆ ಸಖತ್ ಕ್ರೇಜಿ ಆಗಿರುತ್ತೆ. ಸೊ ಇವಾಗ ರೈಟ್ ಟರ್ನ ತೊಗೊಂಡು ಇಲ್ಲಿಂದ ಸೀದಾ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಮುಂದ್ಗಡೆಗೆ ಹೈವೇ ಸ್ಟ್ರೈಟ್ ಹೋದರೆ ಸ್ವಲ್ಪ ಮುಂದೆ ಹಾಗೆ ಆಫ್ ರೋಡ್ ಎಂಟ್ರ್ ಆದ ತಕ್ಷಣವೇ ಫಸ್ಟು ಏನು ಮಾಡಿದ್ವಿ, ಸ್ಟ್ರೈಟ್ ಹೋಗ್ಬಿಟ್ವಿ. ಸೊ ಇವಾಗ ಒಂದು ರೌಂಡ್ ಹಾಕೊಂಬಂದ್ವಿ ನಾವು. ಏನು ಭಯ ಗೊತ್ತಾ, ಈ ಆಫ್ ರೋಡಲ್ಲಿ ಹಿಂಗೆ ಓಡ್ಸೋಕ್ಕೆ ಭಯ ಆಗ್ತಿಲ್ಲ ಈಗ ನನಗೆ. ಹಿಂದ್ಗಡೆಗೆ ವಾಟರ್ ಕ್ಯಾನ್ ಇದೆ 20 ಲೀಟ್ರದ್ದು, ಅದನ್ನು ಇಟ್ಕೊಂಡು ಓಡ್ಸೋಕ್ಕೆ ಭಯ ಆಗ್ತಿದೆ ಗುರು. ಯಾಕೆಂದರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ನಿಮಗೆ ಗೊತ್ತಲ್ವಾ. ಒಂದು ಅಲ್ಟಿಮೇಟ್ ಪ್ಲೇಸಿಗೆ ಬಂದ್ವಿ ಇವಾಗ. ಕ್ರೇಜಿ 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 ಫೀಲಿಂಗ್, ಕ್ರೇಜಿ 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 ಫೀಲಿಂಗ್. ಪೇಪರ್ ಕೊಡು ಸರ್. ಇಷ್ಟೆಲ್ಲ ಐಟಮ್ಸ್ ಫೈರ್ ಕ್ಯಾಂಪ್ ಆಗ್ಲಿಕ್ಕೆ ಸರ್ ಎಲ್ಲ ಕಮ್ ಸರ್ ಕ್ಯಾಂಪಿಂಗ್ ಇದು ಫೈರ್ ಕ್ಯಾಂಪ್ ಸಾಮಾನು ಟೂತ್ ಬ್ರಷ್ ಗೀಶ್ ಪೇಸ್ಟ್. ಓ ಪನ್ನೀರ ಪನ್ನೀರ್ ಪೂರ ಕಟ್ ಮಾಡಿ ಟಪ್ ಅಂತ ಪೈಲೆ ಇರಲಿ ಹಿಂಗೆ ಆ ಸೈಡ್ ಸೋರ್ದಂಗೆ ನೋಡ್ರಿ ಸರ್. ಆ ಮೂಲಿಲ್ ಸೋರ ಇದೆ ಸರ್ ಅದು. ಫಸ್ಟ್ ಮಜ್ಜಿಗೆ ಸೇವನೆ ಈ ಬಟ್ಟೆ ಸರ್, ಮಜ್ಜಿಗೆ ಸೇವನೆ ಈಗನಾ ಅಣ್ಣ ಚೆಲ್ಲುತ್ತ. ಫಸ್ಟಿಗೆ ಸರ್ ಅವರು ಮಜ್ಜಿಗೆ ಕೊಟ್ರೆ ಎಲ್ಲರಿಗೆ ಮಜ್ಜಿಗೆ ಕೊಡ್ರಿ ಅಂತ ಹೇಳಿ ಸರ್ ಚೆಸ್ ಹೊಡ್ಕೊಂಡಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದ. ಸೊ ಸ್ನೇಹಿತರೆ, ನಾವು ಇವಾಗ ಬ್ಯೂಟಿಫುಲ್ ಲೊಕೇಶನಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲಿ ಬಂದಿದ್ದೀವಪ್ಪ ಅಂದರೆ ತುಮ್ಮನಕುಂಟೆ ಕೆರೆ ಅಂತ ಹೇಳ್ಬಿಟ್ಟು ಬಂದಿರೋದು. ಒಂದು ಒಳ್ಳೆ ಅದ್ಭುತವಾದಂಥ ಬ್ಯೂಟಿಫುಲ್ ಲೊಕೇಶನ್ ಅಂತಲೇ ಹೇಳ್ಬೋದು. ಸೊ ರೈಟ್ ಸೈಡ್ ಇಲ್ಲೇನಿದೆ, ಪೂರ್ತಿ ಸಂಪೂರ್ಣವಾಗಿ ಒಂದು ಬೆಟ್ಟ ಇದೆ. ಹಾಗೆ ಇಲ್ಲಿ ನಮ್ಮ ಟೆಂಟ್ಗಳನ್ನು ಹಾಕಿದ್ದೀವಿ. ಸೊ ಈ ಸೈಡ್ ಏನಿದೆ ಸಂಪೂರ್ಣವಾಗಿ ಕೆರೆ ಇದೆ. ಸೊ ಮಾರ್ನಿಂಗ್ ಒಂದು ಬ್ಯೂಟಿಫುಲ್ ಸನ್ರೈಸ್ ಜೊತೆಗೆ ನಿಮಗೆ ಬ್ಯೂಟಿಫುಲ್ ಕೆರೆ ಹೆಂಗಿದೆ, ಗುಡ್ಡಗಾಡು, ಒಂದು ಅದ್ಭುತವಾದಂಥ ಮಾರ್ನಿಂಗ್ ಬ್ಯೂಟಿಫುಲ್ ನಿಮಗೆ ಒಂದು ಸನ್ರೈಸ್ ಜೊತೆಗೆ ನಿಮ್ಮ ಜಾಗ ಹೆಂಗಿದೆ, ಲೊಕೇಶನ್ ಹೆಂಗಿದೆ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಸೊ ಸ್ನೇಹಿತರೆ, ಇಲ್ಲಿ ನಾವು ನಮ್ಮ ಟೆಂಟ್ಗಳನ್ನೆಲ್ಲ ಹಾಕಿದ್ವಿ. ಸೊ ಇಲ್ಲಿ ಇವಾಗ ಅಡುಗೆ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಸಂಪೂರ್ಣವಾಗಿ. ಇಲ್ಲಿ ತರಕಾರಿಗಳು ಏನೇನು ಐಟಮ್ ಬೇಕು ಸೊ ಕುಕ್ಕಿಂಗಿಗೆ ಎಲ್ಲ ಎತ್ಕೊಂಬಂದು ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇಲ್ಲೆಲ್ಲ ಟೆಂಟ್ಗಳು ಹಾಕಿ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಸರ್ ಅವರಿಗೆ ಸರ್ ನಾ ಮುಂಜಾನೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀರಿ. ಸಾಮಾನು ಸಪ್ರೇಟ್ ಮುಂಜಾನೆ ಬ್ರೇಕ್ಫಾಸ್ಟ್ ಈಗ ರೆಡಿ ಮಾಡ್ತೀರಿ. ಸೊ ಸ್ನೇಹಿತರೆ, ಇವಾಗ ಅಡುಗೆ ಮಾಡ್ತಾ ಇದ್ದೀವಿ. ಸರಿ ಸರ್ ಅವರು ಒಂದು ಖತರ್ನಾಕ್ ಶಾಹಿ ಪನ್ನೀರ್ ಮಾಡ್ಲಿಕ್ಕತ್ತಾರೆ ಇವಾಗ. ಇಲ್ಲ ಉಂಡೆ ಇಲ್ಲ ಖತರ್ನಾಕ್ ಅಂತ, ಇದು ರುಚಿ ಇಲ್ಲ, ಬೆಲ್ಲ ಇಲ್ಲ, ತಲ್ಲ ಇಲ್ಲ, ಏನಿಲ್ಲ, ಹಂಗೆ ಖತರ್ನಾಕ್ ಅಂತೀರಿ ನೀವು. ಸರ್ ನೀವು ಮಾಡ್ಲಿಕ್ಕತ್ತಿದ್ ನೋಡೆ ಖತರ್ನಾಕ್, ಒಂದು ಕೆಪಾಸಿಟಿ ಮೇಲೆ ಫುಲ್ ಬಾರಿಸ್ಬಿಡಮ್ಮ ಅಂತೇಳಿ ಅನ್ಸ್ಲಿಕ್ಕತ್ತದ ಇವಾಗ ನಮ್ಗೆ. ತುಪ್ಪ ಹಾಕತ್ತೀರಿ, ಎಣ್ಣೆ ಹಾಕತ್ತೀರಿ ಸರ್. ಆ್ಯಕ್ಚುಲಿ ಗೊತ್ತು ನಿಮ್ಗೆ ಮತ್ತೊಂದು ಸರ್, ನಾವು ಶಾಹಿ ಪನ್ನೀರ್ ಮಾಡ್ತಿದ್ದೆವು, ಬಟ್ ಕಾಜು ತಂದಾರ ಗೊತ್ತಿಲ್ಲ. ಸೊ ಏನು ಮಾಡ್ತಿದ್ದೀವಿ ಈಗ, ಕಾಜು ಫ್ರೈ ಮಾಡ್ತೇವೆ, ಕಾಜು ಬಿ ಹಾಕ್ತೇವೆ, ಪನ್ನೀರ್, ಶಾಹಿ, ತುಪ್ಪ ಮತ್ತು ಕಾಜು ಏತದ ಪನ್ನೀರ್ ಶಾಹಿ ತುಪ್ಪ ಕಾಜು ಪನ್ನೀರ್ ಐತದ್ರಿ. ಇದು ಶಾಹಿ ಕಾಜು ಪನ್ನೀರ್ ಐತದ. ಶಾಹಿ ಕಾಜು ಪನ್ನೀರ್ ಇದು ಯಾರ ರೆಸ್ಟೋರೆಂಟ್ ಸಿಗಲಾಕಿಲ್ಲ ಸರ್. ಇದು ಏನು ಸರ್, ಇದು ಸಂಚರಿ ಸರ್ ಅವ್ರದ್ದು ಸ್ಪೆಷಲ್ ಖತರ್ನಾಕ್ ಇದು. ಯಾಕೋ ಕ್ಯಾಂಪಿಂಗ್ದಾಗ ಅಡಿಗೆ ಮಾಡಿ ಮಾಡಿ ರೆಸ್ಟೋರೆಂಟ್ ಹಾಕ್ಬೇಕು. ನೆಕ್ಸ್ಟ್ ಬಿಸ್ನೆಸ್ ಅದೇ ಅಲ್ಲ ಸರ್ ಈಗ. ಏನ್ರಿ ಇಲ್ರಿ ಸರ್, ಅವು ಕಲ್ತ್ರ ಜಾಸ್ತಿ ಆತವ್ರಿ. ನಾವು ಈ ತನ ಒಂದಿತ್ತು, ಈಗ ಒಂದೈತು. ನಮಗೆ ಕಾಜು ತಂದಿದ್ದು ಗೊತ್ತೇ ಆಗಿಲ್ಲ. ಅದ್ರ ಸಲಕ್ಕೆ ಏನ್ ಮಾಡ್ತಿದ್ದೇವೆ ಹೇಳ್ರಿ, ಅದ್ರ ಸಲಕ್ಕೆ ಏನ್ ಮಾಡ್ತಿದ್ದೇವೆ ಹೇಳ್ರಿ. ಕಾಜು ಪನ್ನೀರ್ ಇಲ್ಲಿ ಏನದ, ಕಾಜು ಪನ್ನೀರ್ ತೋರಿಸ್ಬೇಕಿಲ್ಲ ಈಗ. ಪನ್ನೀರ್ ಅಭಿಷೇಕ್ ಅವ್ರು
ಪನೀರ್ ಅಭಿಷೇಕ್ ಅವ್ರು ಕಾಜು ತೋರಿಸ್ರಿ. ಇಲ್ಲಿ ನೋಡ್ರಿ ಕಾಯಿ ಫ್ರೈ ಮಾಡ್ತಾರೆ. ಆ್ಯಕ್ಚುಲಿ ಏನಾಯ್ತು ಗೊತ್ತಿದೆ, ಕಾಜು ಇದೆ ನಾವು ನೆನಪೇ ಇದ್ದಿಲ್ಲ, ಕಾಜು ನೆನಪು ಹೋಗಿತ್ತು, ನಾವು ಪನೀರೇ ಮಾಡ್ಕೊಂಡು ಕುಂತಿದ್ದೆವು. ಬಟ್ ಏನಾಯ್ತು ಗೊತ್ತಿದೆ, ಕಾಜು ಹುಡ್ದೇ ಇಲ್ಲ, ಹಂಗೆ ಹಾಕೋದು ಚಲೋ ಆಗಂಗಿಲ್ಲ, ನಾವೇ ತಿಂಬೋರಿದ್ದೇವೆ. ನೀವು ಬಟ್ ವಿಡಿಯೋ ನೋಡ್ತಾರೆ ಬರೀ ನೀವು. ಅದ್ರ ಸಲಕ್ಕೆ ನಾವು ಕಾಜು ಫ್ರೈ ಮಾಡ್ತಿದ್ದೆವು. ಯಾಕಂದ್ರೆ ನಮ್ಮಲ್ಲಿ ಎಡ್ಡೆಡ್ ಗ್ಯಾಸ್ ಅವ. ಏನಂತ್ರಿ ನೀವು? ವಿಡಿಯೋ ಮಾಡ್ಕೊಂತ ಕುಂತೀನಿ, ಏನಂತೀರ ಅಂತ ತಕ್ಷಣ ಮೈಂಡ್ ಬ್ಲ್ಯಾಕ್ ಆಯ್ತು ನಂದು. ಸಡನ್ ಆಗಿ ತಗೊಂಡ್ರೆ ಸ್ನೇಹಿತರೆ, ನಮ್ದು ಹೆಂಗಾಗಿದೆ ಅಂದ್ರೆ ಎಂತ ಬ್ಯಾಡ್ ಲಕ್ ಅಂದ್ರೆ ಪ್ರತಿ ಸಲ ಕ್ಯಾಂಪಿಂಗಿಗೆ ಬಂದಾಗೆ ಏನಾದ್ರೂ ಒಂದು ಐಟಮ್ ಮರ್ತು ಬರ್ತೀವಿ. ಹೋದ್ ಸರಿ ಕ್ಯಾಂಪಿಂಗ್ ಹೋದಾಗೂ ಏನಾದ್ರೂ ಲೈಕ್ ಚಪಾತಿ ಅಥವಾ ರೊಟ್ಟಿನ ಮರ್ತು ಹೋಗಿದ್ವಿ. ಸೊ ಈ ಸರಿ ಕ್ಯಾಂಪಿಂಗ್ ಬಂದಾಗೆ ಜೀರಾ ರೈಸ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಕಾಜು ಶಾಹಿ ಪನ್ನೀರ್ ಎಲ್ಲ ಮಾಡಿದ್ವಿ. ಜೀರಾ ರೈಸ್ ಮಾಡಮ್ಮ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ನೋಡಿದ್ರೆ ರೈಸೇ ತೊಗೊಂಬಂದಿಲ್ಲ. ಸೊ ಹಾಗಾಗಿ ಇವಾಗ ಅದು ಬಿಟ್ಟು ಮ್ಯಾಗಿ ಪ್ಯಾಕೆಟ್ಸ್ ಎಲ್ಲ ಇತ್ತು. ಸೊ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಕಾಜು ಎಲ್ಲ ಹಾಕಿಬಿಟ್ಟು ಇವಾಗ ಸ್ಪೆಷಲಾಗಿ ಕಾಜು ಮ್ಯಾಗಿ ಮಾಡ್ಲಿಕ್ಕತ್ತೀವಿ ಇವಾಗ ನಾವು. ಸೊ ರೈಸ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ ನೋಡ್ರಿ, ಈಗ ನಮ್ಮದು ಕಾಜು ಶಾಹಿ ಪನ್ನೀರ್ ಸಖತ್ತಾಗದ ರೆಡಿ ಆಗದ, ಪ್ಲೇಟಿಗೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಸೊ ಇವಾಗ ಒಂದು ಒಳ್ಳೆ ಫುಲ್ ಬ್ಯಾಟಿಂಗ್ ಮಾಡವ, ಫುಲ್ ಕೆಪಾಸಿಟಿ ಮೇಲೆ ಹೊಟ್ಟೆ ತುಂಬ ತಿನ್ಕೊಂಡು ಆರಾಮ್ಸೆ ಏನೋ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ನೇಚರ್ ಜೊತೆಗೆ. ಸೊ ಸಂಪು ಟೆಂಟ್ ಎಲ್ಲ ರೆಡಿ ಆಗವ, ಆರಾಮ್ಸೆ ನೆಮ್ಮದಿಯಾಗಿ ಮಲ್ಕೊಂಡ್ಬಿಡುವ ನೆಕ್ಸ್ಟ್. ಸೊ ಸ್ನೇಹಿತರೆ, ಇವಾಗ ಹೊಟ್ಟೆ ತುಂಬ ಊಟ ಆಯಿತು. ಸೊ ಊಟ ಮಾಡಿಕೊಂಡು ಒಂದಿಷ್ಟು ಹರಟೆ ಹೊಡ್ಕೊಂಡು ಒಂದಷ್ಟು ಮಾತಾಡಿಕೊಂಡು ಹಂಗೆ ಒಂದಷ್ಟು ನೇಚರ್ನ ಹಾಗೆ ಒಂದಷ್ಟು ಸ್ಟಾರ್ಸ್ ಫೋಟೋ ತಗೊಂಡು ಹಾಗೆ ಮಾತಾಡಿಕೊಂಡು ಒಂದು ಅದ್ಭುತವಾದಂಥ ಫೈರ್ ಕ್ಯಾಂಪ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ಊಟ ಮಾಡಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಇವಾಗ ಆರಾಮಾಗಿ ಟೆಂಟಲ್ಲಿ ಕೂತಿದ್ದೀವಿ. ಸೊ ಇವಾಗ ಟೈಮ್ ಬಂದು ರಾತ್ರಿ 2 ಗಂಟೆ ಆಗಿದೆ. ಸೊ ಈ ಥರ ಇದೆ ನಮ್ಮ ಟೆಂಟು ನೋಡಿ. ಸೊ ಸ್ನೇಹಿತರೆ, ಇದು ನಮ್ಮದು ಏನಿದೆ ಟೆಂಟು. ಸೊ 2% ಟೆಂಟ್ ಇದು. ಸೊ ನೋಡಿ ಇಲ್ಲಿ ನಮ್ಮ ಲಗೇಜಸ್ ಎಲ್ಲ ಇಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ ಒಳಗಡೆ ಇನ್ಸೈಡು. ಸೊ ಇವಾಗ ಸೇಫ್ಟಿ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಲಗೇಜಸ್ನ ಒಳಗಡೆ ಹಾಕ್ಕೊಂಡು ಸೊ ಮಲಗ್ತಾ ಇದ್ದೀವಿ. ಸೊ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಸೊ ಎಲ್ಲರಿಗೂ ಮುಂಜಾನೆ ಶುಭೋದಯಗಳನ್ನು ಹೇಳ್ತಾ ನಿಮಗೆ ಮಾರ್ನಿಂಗ್ ನಿನ್ನೆ ರಾತ್ರಿ ನಾವು ಕ್ಯಾಂಪಿಂಗ್ ಎಲ್ಲ ಮಾಡಿದೆವು, ಅಡುಗೆ ಮಾಡಿದೆವು, ಕುಕ್ ಮಾಡ್ಕೊಂಡೆವು, ಊಟ ಮಾಡಿದೆವು, ಒಂದು ಒಳ್ಳೆ ನೈಟ್ ಲೇಟಾಗಿ ಮಲ್ಕೊಂಡೆವು, ಒಂದಷ್ಟು ಮಾತುಕತೆ ಮಾಡಿದೆವು, ಒಂದು ಅದ್ಭುತವಾದಂಥ ಪೀಸ್ಫುಲ್ ನೆಮ್ಮದಿ ಆದಂಥ ಒಂದು ಸಖತ್ ಸಂಪೂರ್ಣವಾಗಿ ನೆಮ್ಮದಿ ಆದಂಥ ನಿದ್ದೆ ಮಾಡಿದೆವು. ಸೊ ನಾನು ನಿನ್ನೆ ರಾತ್ರಿ ನಿಮ್ಗೆ ಹೇಳಿದ್ದೆ ಏನಂತ, ಹೈವೇ ಪಕ್ಕದಾಗ ಒಂದು ಜಾಗ ಇದೆ, ತುಮ್ಮನಕುಟ್ಟೆ ಕೆರೆಗೆ ಬಂದುಬಿಟ್ಟಿದ್ದೀವಿ ನಾವು. ಒಂದು ಒಳ್ಳೆ ಕ್ರೇಜಿ ಆಗಿರುವಂಥ ಒಂದು ಕ್ಯಾಂಪಿಂಗ್ ಮಾಡಿದೆವು. ನಿಮಗೆ ಹೇಳಿದ್ದೆ ಬರುವಾಗ ನಾನು, ಈ ಸರಿ ಕ್ಯಾಂಪಿಂಗ್ ಏನಿದೆ ಸಖತ್ತಾಗಿರುತ್ತೆ, ಕ್ರೇಜಿ ಆಗಿರುತ್ತೆ. ಸೊ ನಿಮಗೆ ಮಾರ್ನಿಂಗ್ ಎದ್ಬಿಟ್ಟು ಒಂದು ಒಳ್ಳೆ ಕ್ರೇಜಿ ಸನ್ರೈಸ್ ಜೊತೆಗೆ ನಿಮ್ಮನ್ನು ಎಬ್ಬಿಸ್ತೀನಿ, ನಾನು ಎದ್ದೊಳ್ತೀನಿ, ನಿಮಗೆ ಒಂದು ಅದ್ಭುತವಾದಂಥ ಕ್ರೇಜಿ ಸನ್ರೈಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಬನ್ನಿ ತೋರಿಸ್ತೀನಿ ನೋಡ್ರಿ ಸಖತ್ತಿದೆ. ಸ್ನೇಹಿತರೆ, ಹೀಗೆ ಸ್ವಲ್ಪ ಇಲ್ಲಿಂದ ಸ್ಟ್ರೈಟ್ ಒಂದು 100-200 ಮೀಟರ್ ಹೋದರೆ ಮೇನ್ ಹೈವೇ ಇದೆ. ಸೊ ಚಿಂಚೋಳಿಯಿಂದ ಬೀದರ್ಗೆ ಹೋಗುವಂಥ ಹೈವೇ ಸಿಗ್ತದ. ಆ ಹೈವೇಯಿಂದ ಬೀದರ್ಗೆ ಹೋಗೋ ಟೈಮ್ನಾಗ ರೈಟ್ ಸೈಡಿಗೆ ಕರು ಬರ್ತದ, ಕರುವಿಗೆ ರೈಟ್ ಸೈಡ್ ತೊಗೊಂಡು ಸೀದಾ ಹಾಗೆ ಬಂದುಬಿಟ್ರೆ ನಿಮಗೆ ಮಾರ್ನಿಂಗ್ಗೆ ಈ ಥರ ಒಂದು ಅದ್ಭುತವಾದಂಥ ಕ್ರೇಜಿ ಆಗಿರೋ ಒಂದು ಸಖತ್ ಜಾಗ ಸಿಗ್ತದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸನ್ರೈಸ್ ಮಾತ್ರ ಕ್ರೇಜಿ ಇದೆ ಗುರು. ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಗಾಡಿಗಳೆಲ್ಲ ನಿಲ್ಸ್ಕೊಂಡಿದ್ದೀವಿ. ಸೊ ರಾತ್ರಿ ಇದೇ ಜಾಗದಾಗ ನಾವು ಕ್ಯಾಂಪಿಂಗ್ ಮಾಡಿದೆವು. ಏನದ ರೀ ಕ್ಯಾಂಪಿಂಗ್ ಮಾತ್ರ ಸಖತ್ತಾಗಿತ್ತು. ನೈಟೆಲ್ಲ ಒಂದು ಬ್ಯೂಟಿ ಆದಂಥ ಒಂದು ವೆಜ್ ಊಟ ಅಡುಗೆ ಮಾಡಿಕೊಂಡು ಸೊ ಈ ಥರ ಒಂದು ಕ್ಯಾಂಪಿಂಗ್ ಎಲ್ಲ ಮಾಡಿಕೊಂಡು ಸೊ ನೋಡ್ತಾ ಇರ್ಬೋದು. ಮಾರ್ನಿಂಗ್ಗೆ ಏನು ಅದ್ಭುತವಾಗೈತ್ರಿ ಈ ಜಾಗ, ಎಷ್ಟು ಪೀಸ್ಫುಲ್ಲಾಗಿ, ಎಷ್ಟು ಸಖತ್ತಾಗಿ ಒಂದು ಬ್ಯೂಟಿಫುಲ್ ಸನ್ರೈಸ್ ಕ್ರೇಜಿ ಇದೆ.
ಸೊ ಸ್ನೇಹಿತರೆ, ನಾವು ಸುತ್ತಮುತ್ತ ಸನ್ರೈಸ್ ನೋಡೋಕ್ಕೆ, ಸನ್ಸೆಟ್ ನೋಡೋಕ್ಕೆ ಎಲ್ಲೆಲ್ಲೋ ದೂರ ದೂರ ಹೋಗಿ ನೋಡ್ತೀವಿ. ಆದರೆ ಈ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಗುಲ್ಬರ್ಗ, ಚಿಂಚೋಳಿ, ಚಿತ್ತಾಪುರ, ಸೆಡಮು ಈ ಭಾಗದಲ್ಲಿ ಏನಿದೆ ಸುತ್ತಮುತ್ತ ಬೇಜಾನ್ ಕ್ರೇಜಿ ಸ್ಪಾಟ್ಗಳಿದ್ದಾವೆ ಗುರು. ಸುತ್ತ ಒಂದು ಫಾರೆಸ್ಟ್ ಏರಿಯಾ ಇದೆ, ನೇಚರ್ ಇದೆ, ಸಾಕತ್ತಿದೆ. ಸೊ ಇಲ್ಲಿ ವ್ಯಾಲಿ ಇದೆ. ಈ ಭಾಗದಲ್ಲಿ ಒಂದು ಬ್ಯೂಟಿಫುಲ್ ಸನ್ರೈಸ್ ಆಗ್ತಾ ಇದೆ ಇವಾಗ. ಸೊ ಬ್ಯೂಟಿ ಅಂತಲೇ ಹೇಳ್ಬೋದು. ಈ ಬೆಟ್ಟಗಳು ಹಾಗೆ ಮುಂದೆ ಕಂಟಿನ್ಯೂ ಆಗಿ ಮುಂದೆ ಚಿಂಚೋಳಿ ಏನಿದೆ, ಚಂದ್ರಪಳ್ಳಿ ಜಲಾಶಯ ಇದೆ ಅಲ್ವಾ, ಆ ಏರಿಯಾ ಆ ಫಾರೆಸ್ಟ್ಗೆ ಕನೆಕ್ಟ್ ಇದೆ ಇದು ಸಂಪೂರ್ಣವಾಗಿ. ನಾವಿವಾಗ ಕ್ಯಾಂಪಿಂಗ್ ಎಲ್ಲ ಮುಗಿಸ್ಕೊಂಡೆವು. ಸೊ ರಿಟರ್ನ್ ಮತ್ತೆ ಸೆಡಮ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗುವ. ನಮ್ಮ ಗಾಡಿ ಎಲ್ಲ ಪ್ಯಾಕ್ ಮಾಡಿ, ಟೆಂಟ್ ಎಲ್ಲ ರಿಮೂವ್ ಮಾಡ್ಕೊಂಬಿಟ್ಟು ಗಾಡಿನೆಲ್ಲ ಪ್ಯಾಕ್ ಮಾಡಿದೆವು. ಪ್ಯಾಕ್ ಮಾಡ್ಕೊಂಡು ಇವಾಗ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಬ್ಯಾಕ್ ಟು ಸೀದಾ ಸೆಡಮ್ ಹೋಗ್ತಾ ಇದ್ದೀವಿ ಇವಾಗ. ಸೊ ಈ ಲೊಕೇಶನ್ನಿಂದ ಒಂದು ಕ್ಯಾಂಪಿಂಗ್ನ ಮುಗಿಸ್ಕೊಂಡೇವೆ. ಈಗ ಮುಗಿಸ್ಕೊಂಡು ಸೀದಾ ಬ್ಯಾಕ್ ಟು ಸೆಡಮ್ ಹೋಗ್ತಾ ಇದ್ದೀವಿ. ಓಕೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲೇ ನಾವು ರೈಟ್ ಟರ್ನ್ ತೊಗೊಂಡಿದ್ದು. ಇವಾಗ ಲೆಫ್ಟ್ ಟರ್ನ್ ತೊಗೊಂಡು ಸೀದಾ ಸೆಡಮ್ ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಮಜಾ ಕಾಣ್ತದ್ರಿ ಇದು. ಓ ಹೋ 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 ಹಾ 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 ಹಾ.